ನೋಡ್ರಿ ಈ ಸಲ ನಮ್ ಪಕ್ಷಕ್ಕೆ ಹೋಟ್ ಹಾಕ್ಬೇಕ್ರಿ. ಹಾಕೊಂಡ್ರಲ್ಲ ನಮ್ಮ ಅಣ್ಣಗಳಂದಿದ್ದಾರ್ರಿ. ಹಾಕೊಂಡ್ರ ಇವ್ರದ್ದು ಒಂದ್ ಹೋಟದ 500 ರೂಪಾಯಿ ಕೊಡ್ರಿ. ಇದ್ದವ್ರಿ ನಿಮ್ ಹೋಟದ ಒಂದ್ 500 ರೂಪಾಯಿ ರೀ. ಸರ್ ನಮ್ ಓಟಿಗೆ ಬರೀ 500 ರೂಪಾಯ ಕೊಡೋದಂದ್ರ ಒಂದ್ 50,000 ರೂಪಾಯಿ ಕೊಡ್ರಿ ಸರ್. 500 ರೂಪಾಯಿ ತಗೊಂಡ್ ಏನ್ ಮಾಡೋದ್ ನಾವ್? ಏನ್ ಮಾತಾಡತ್ತೀನೋ ಮರಯ್ಯ, ಇಡೀ ಕ್ಷೇತ್ರದಾಗ ಏನ್ರಿ 3 ಲಕ್ಷ ಮ್ಯಾಗ ಇದಾವ ಹೋಟ್. ಎಲ್ಲಾರ್ಗು 55,000 ಕೊಟ್ರ ನಾವ್ ಎಲ್ಲಿ ಹೋಗುನು? ಓಹೋ ಹಿಂಗ್ ಲೆಕ್ಕ ಮಾಡತ್ತೀರಿ ನೀವ? 15 ನಿಮಿಷ ತಡ್ರಲ್ಲ ಸರ್. ಸರ ಗೆದ್ದ ಮೇಲೆ ಎಷ್ಟು ವರ್ಷ ಆಡಳಿತ ಮಾಡ್ತೀರ? 5 ವರ್ಷ ಅಲ್ಲ. ವರ್ಷಕ್ಕ 365 ದಿನ ಇಂಟು 5 ವರ್ಷಕ್ಕ 1825 ದಿನ ಆಗ್ತಾವ. ನೀವು ಕೊಡು 500 ರೂಪಾಯಿ ಡಿವೈಡೆಡ್ ಬೈ 1825 ಹೊಡೆದ್ರ 27 ಪೈಸಾ ಬೀಳಾಕೈತ. ಬರೀ ನನ್ನ ಓಟಿಗೆ 27 ಪೈಸಾ ಕಿಮ್ಮತ್ತ. ದಿವ್ಸಿಗೆ ಮಾರ್ಕೆಟ್ದಾಗ 800 ರೂಪಾಯಿ ಕಿಲೋ ಮಟನ್ ಐತಿ, 60 ಕಿಲೋ ಮನುಷ್ಯನ. ನನ್ ಏನ್ ತಿಳ್ಕೊಂಡೇರಿ ನೀವ? ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಲೆಕ್ಕ ಹಚ್ಬೇಕಾಯ್ದವ ಅಮ್ಮನ ಲೆಕ್ಕ ಕಾತತಾರಿ. ಇತ್ತು ಇನ್ನೊಂದ್ 500 ರೂಪಾಯಿ. ಜಾಸ್ತಿ ಮಾತಾಡಕ್ ಹೋಗ್ಬೇಡ ಸರ. ನೀವ್ 100 ರೂಪಾಯಿ ಅಲ್ಲ 10,000 ರೂಪಾಯಿ ಕೊಟ್ರು ನನಗೆ ಏನು ಬೇಡ. ನನಗೆ ಹೆಂಗ್ ಓಟ್ ಹಾಕೋದ್ ಬರ್ತೈತಿ, ಜಾಗ ಖಾಲಿ ಮಾಡಿರ್ಲಿಲ್ಲ. ನೀವು ತಗೊಲಿಲ್ಲ ಅಂದ್ರೆ ಊರ್ ಮಂದಿಲ್ ತೊಗೊಳಂಗಿರಂಗಿಲ್ಲ. ಸರ ಇಡೀ ಊರ್ ಮಂದೆಲ್ಲ ಸಗಣಿ ತಿಂತೈತಿ ಅಂದ್ರೊಳಗ್ ನನಗೂ ಸಗಣಿ ತಿನ್ನ ಕೇಳ್ತಾರೇನ? ನನಗ್ ಓಟ್ ಹಾಕೋದ್ ಬರ್ತೈತ್ರಿ, ಜಾಗ ಖಾಲಿ ಮಾಡ್ರಿ. ನಡಿ, ಇವ್ನ ಒಬ್ಬನ ಹೋಟದಿಂದ ನಮ್ಗೇನ್ ಫರಕ್ ಬೀಳೋದಿಲ್ಲ. ಬಸ್ ಸರ ನಾನು ಒಬ್ಬನ ಓಟ್ದಿಂದ ನಿಮ್ಗೆ ಏನು ಫರಕ್ ಬೀಳಿಲ್ಲ ಅಂದ್ರುನು ನನ್ನ ಓಟ್ ಸ್ವಾಭಿಮಾನದಿಂದ ಐತೆ ಅಂತ ನನಗ್ ತೃಪ್ತಿ ಐತಿ. ಹೋಗ್ರಿ.